ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಅವರ ಬರ್ತ್ಡೇ. ಹಾಗಾಗಿಯೇ ಇವತ್ತು ಎಲ್ಲಿ ನೋಡಿದ್ರೂ ಅಪ್ಪು ಸರ್ ಫೋಟೋಸ್ ವೀಡಿಯೋಸೇ ಹರಿದಾಡ್ತಾಯಿದೆ. DP ಸ್ಟೇಟಸ್ ಎಲ್ಲ ಕಡೆ ಅಪ್ಪು ಸರ್ ಇದ್ದಾರೆ ಅಂತ ಹೇಳ್ಬೋದು. ನಾವೆಲ್ಲರೂ ಏನಕ್ಕೆ ಅಪ್ಪು ಸರ್ನ ಇಷ್ಟಪಡ್ತೀವಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆದರೆ ಬೇರೆ ಸ್ಟೇಟಿಂದ ಬಂದಂತಹ ಕೆಲವೊಬ್ಬರಿಗೆ ಅಪ್ಪು ಸರ್ ಪರಿಚಯ ಇದ್ರೂ ಅವ್ರು ಮಾಡಿರೋಂತಹ ಸಾಧನೆ ಅಥವಾ ಸಹಾಯ ದಾನ ಧರ್ಮಗಳ ಅರಿವು ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪು ಸರ್ ಸರಳತೆಯ ನಗು ಮುಖದ ರಾಜಕುಮಾರ ಅಂತಲೇ ಹೇಳಬಹುದು. ಅವರ ಈ ನಗು ಮುಖ ಎಲ್ಲರನ್ನು ಬಾಚಿ ಅಪ್ಪಿಕೊಳ್ಳುವಂತಹ ಸ್ನೇಹದ ಗೆಸ್ಚರ್ ಆಗಿರ್ತಾ ಇತ್ತು. ಹಾಗೆ ಅವರ ಸರಳತೆಯನ್ನು ಕೂಡ ಸಾರಿ ಸಾರಿ ಹೇಳ್ತಾ ಇತ್ತು ಈ ನಗುಮುಖ. ಹಣದ ಮೂಲಕ ಗಳಿಸೋದು ಯಾವತ್ತೂ ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸದಿಂದ ಗಳಿಸುವಂಥದ್ದು ಯಾವತ್ತೂ ಕೂಡ ಶಾಶ್ವತ ಆಗಿರುತ್ತೆ. ಹಾಗೆಯೇ ನಮ್ಮ ಅಪ್ಪು ಸರ್ ಮಾಡಿರುವಂತಹ ಒಂದು ಸಹಾಯ ದಾನ ಧರ್ಮಗಳು ಇವತ್ತಿಗೂ ಪರಿಚಿತವಾಗಿದೆ ಎಲ್ಲರಿಗೂ. ಅವರ ಈ ಸರಳತೆ, ಸಹಾಯ ಮಾಡುವಂತಹ ಮನೋಭಾವ, ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಂತಹ ಮನೋಭಾವ, ಇವುಗಳೇ ಅವರನ್ನು ಇವತ್ತಿಗೂ ಚಿರಂಜೀವಿಯಾಗಿ ಇರಿಸಿದೆ ಅಂತ ಹೇಳಬಹುದು. ಇವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಗಿದೆ. ಇವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡಿರುವಂತಹ ಪ್ರಶಸ್ತಿ ಇದಾಗಿದೆ, ಕರ್ನಾಟಕ ರತ್ನ. ನಿಜಕ್ಕೂ ಇವರು ಕರ್ನಾಟಕದ ಒಂದು ರತ್ನವೇ ಎಂದು ಹೇಳ್ಬೋದು. ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಇದ್ದಾಗ ಬಾಚಿಕೊಂಡಿದ್ದಾರೆ. ಇವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಅಭಿನಯದ ಮೂಲಕ ಕರ್ನಾಟಕ ಸ್ಟೇಟ್ ಅವಾರ್ಡನ್ನು ಕೂಡ ತಮ್ಮದಾಗಿಸಿಕೊಂಡಿರ್ತಾರೆ. ಈ ಬಾಲ್ಯದಲ್ಲೇ ಬಣ್ಣವನ್ನು ಹಚ್ಚಿದ ಹಿರಿಮೆ ಇವರದಾಗಿರುತ್ತೆ. ಇದಲ್ಲದೆ 1 ನ್ಯಾಷನಲ್ ಅವಾರ್ಡ್, 4 ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್, 5 ಸೈಮಾ ಅವಾರ್ಡ್ಸ್ ಹಾಗೆ 6 ಸೌತ್ ಫಿಲ್ಮ್ ಫೇರ್ ಅವಾರ್ಡನ್ನು ಕೂಡ ತಮ್ಮದಾಗಿಸಿಕೊಂಡಿರ್ತಾರೆ. ಇವರು ಅಭಿನಯಿಸಿರುವಂತಹ ಎಷ್ಟೋ ಮೂವಿಗಳು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಒಳ್ಳೆ ಥೀಮ್ ಇಟ್ಕೊಂಡಿರುವಂತಹ ಮೂವಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಕಾಶ್, ಅಭಿ, ಅಪ್ಪು, ವಂಶಿ, ಅರಸು, ಈ ಎಲ್ಲ ಸಿನಿಮಾಗಳು ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತಹ ಮೂವಿಯಾಗಿರುತ್ತೆ. ಹಾಗೆ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡೋಂತಹ ಮೂವಿ ಆಗಿರುತ್ತೆ. ಇವ್ರ ಮೂವೀಸಲ್ಲಿ ಯಾವುದೂ ಲೈಕ್ ಸ್ಟಂಟ್ಸ್ ಇರ್ಬೋದು, ಬಿಲ್ಡಪ್ ಇರ್ತಾ ಇರಲಿಲ್ಲ. ಈಗಿನ ಎಷ್ಟೋ ಮೂವಿಗಳಲ್ಲಿ ಲಾಂಗ್ ಹಿಡ್ಕೊಂಡು ಕೊಲೆ ಮಾಡು, ವಿಲನ್ನ ಸಾಯಿಸು, ಚಾಕು ಎಷ್ಟೊಂದು ಕ್ರೌರತ್ವನ ನಾವು ನೋಡ್ಬೋದು. ಯಾವುದೇ ಥರ ಕಂಟೆಂಟ್ ಪುನೀತ್ ಸರ್ ಮೂವಿಯಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಮೂವಿಯನ್ನು ಇಷ್ಟಪಟ್ಟು ಒಟ್ಟಿಗೆ ಫ್ಯಾಮಿಲಿ ಕೂತು ನೋಡ್ತಾ ಇದ್ದಂತಹ ಮೂವೀಸ್ ಪುನೀತ್ ರಾಜ್ಕುಮಾರ್ ನಮಗೆಲ್ಲ ಕೊಟ್ಟಿರೋ ಕೊಡುಗೆ ಅಂತಲೇ ಹೇಳ್ಬೋದು. ಇದು ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ ಎಂತಹ ವ್ಯಕ್ತಿ, ಎಂತಹ ಸ್ಟೋರಿಗಳನ್ನು ಆಯ್ದುಕೊಳ್ತಾ ಇದ್ರು. ಹಾಗೆ ಗಂಧದ ಗುಡಿಯಂತಹ ಡಾಕ್ಯುಮೆಂಟರಿ ಮೂವಿಯನ್ನು ಕೂಡ ಮಾಡೋದಕ್ಕೆ ಹೊರಟಿದ್ರು. ಈ ಅವರ ಇಂಟ್ರೆಸ್ಟ್ ನಮಗೆ ಪ್ರಾಣಿಗಳ ಮೇಲೆ ಹಾಗೆ ನಮ್ಮ ನೆಲ ಜಲ ಸಂಪತ್ತಿನ ಮೇಲೆ ಇದ್ದಂತಹ ಪ್ರೀತಿಯನ್ನು ಸಾರಿ ಹೇಳುತ್ತೆ. ಇದನ್ನೆಲ್ಲ ನೋಡಿದಾಗ ಅನಿಸೋದು ತಂದೆಗೆ ತಕ್ಕ ಮಗ ಆಗಿದ್ದರು ಪುನೀತ್ ಸರ್ ಅಂತ. ಈ ಹಿಂದೆ ರಾಜ್ಕುಮಾರ್ ಸರ್ ಮಾಡಿರೋಂತಹ ಮೂವಿಗಳನ್ನು ನೋಡಿ ಎಷ್ಟೊಂದು ಜನ ಜೀವನದಲ್ಲಿ ಪರಿವರ್ತನೆಗೊಂಡಿರೋದನ್ನ ಬಗ್ಗೆ ನಾವು ಕೇಳಿದ್ದೀವಿ. ರಾಜ್ಕುಮಾರ್ ಸರ್ ಮಾಡಿರೋ ಒಂದು ಮೂವಿಯಿಂದ ಇನ್ಸ್ಪೈರ್ ಆಗಿ ಎಷ್ಟೊಂದು ಜನ ಸಿಟಿಯನ್ನು ಬಿಟ್ಟು ಹಳ್ಳಿಯಲ್ಲಿ ಹೋಗಿ ಫಾರ್ಮಿಂಗ್ ಮಾಡಿದವರು ಇದ್ರಂತೆ. ನಂಗೆ ಆ ಮೂವಿ ನೇಮ್ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ಆಲ್ಸೋ ಗೆಟ್ ಟು ನೋ. ಸೊ ಇದೇ ಥರ ಪುನೀತ್ ಸರ್ ಕೂಡ ಮಾಡಿರೋಂತಹ ಎಲ್ಲ ಮೂವಿಗಳನ್ನು ಒಂದು ಒಳ್ಳೆಯ ಸಂದೇಶವನ್ನು ಇಟ್ಕೊಂಡು ಮಾಡಿದಂತಹ ಮೂವಿನೇ ಆಗಿರ್ತಾ ಇತ್ತು. ಹಾಗಾಗಿ ನಮ್ಮೆಲ್ಲರಿಗೂ ಪುನೀತ್ ಸರ್ ಇವತ್ತು ಕೂಡ ನಮ್ಮೆಲ್ಲರ ಮನದಾಳದಲ್ಲಿ ಸದಾ ಜೀವಂತವಾಗಿದ್ದಾರೆ ಅಂತ ಹೇಳ್ಬೋದು. ನಾವೆಲ್ಲರೂ ಅವ್ರ ಫೋಟೋಸ್ನ ಸ್ಟೇಟಸಲ್ಲಿ ಹಾಕೊಳ್ಳೋದಷ್ಟೇ ಅಲ್ಲದೆ ಅವ್ರು ನಡೆದು ಹೋದಂತಹ ಹಾದಿಯನ್ನು ಅನುಸರಿಸೋಣ, ಆಗನೇ ಅವರಿಗೂ ಖುಷಿಯಾಗಿ ಹೇಳ್ತಾ ಇದೇ ಥರ ಅಪ್ಪು ಸರ್ ಇನ್ನೆಷ್ಟೋ ಅಪ್ಪು ಸರ್ಸ್ ಹುಟ್ಟಿ ಬರಲಿ, ಇದೇ ಥರ ಒಳ್ಳೆ ಮನೋಭಾವ ಇರೋಂತಹವರು ಹುಟ್ಟಿ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಅಪ್ಪು ಸರ್. ವಿ ಆಲ್ ಮಿಸ್ ಯು.